ವೀರಶೈವ ಲಿಂಗಾಯತ ಧರ್ಮಕ್ಕೆ ಅಂದರೆ ಪ್ರತ್ಯೇಕವಾಗಿ ಈ ಧರ್ಮಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಭಾರತೀಯ ಜನತಾ ಪಕ್ಷದವರು ಈಗ ಸೈಲೆಂಟ್ ಆಗಿದ್ದಾರೆ. ಈಗ ನೀವು ನೋಡ್ತಿರುವಂಥ ಲೆಟರ್ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿರುವಂಥ ಸುದ್ದಿ ಇದು. KJPಯಲ್ಲಿದ್ದಾಗ ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ಪತ್ರವನ್ನು 2013 ಜುಲೈ 25ನೇ ತಾರೀಕು ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಬರೀತಾರೆ. ಆ ಪತ್ರದ ಇಡೀ ಸಾರಾಂಶವನ್ನು ನಾವು ಪಬ್ಲಿಕ್ ಟಿವಿಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋ ಇಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಬದ್ರುದ್ದೀನ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಬದ್ರುದ್ದೀನ್. ನನ್ನ ಮೊದಲ ಪ್ರಶ್ನೆ, ಯಡಿಯೂರಪ್ಪನವರು KJPಯಲ್ಲಿದ್ದಾಗ ಈ ಪತ್ರವನ್ನ ಪ್ರಧಾನಮಂತ್ರಿಗಳಿಗೆ ಬರೀಬೇಕು ಅನ್ನೋ ಉದ್ದೇಶ ಏನಿತ್ತು? ನೋಡಿ, ಸೆನ್ಸ್ ಜನಗಣತಿ ಸಂದರ್ಭದಲ್ಲಿ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ಪರಿಗಣಿಸಬೇಕು ಅನ್ನೋದು ಈ ರಾಜ್ಯದ ಎಲ್ಲಾ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ಒಂದು ಆಶಯ ಆಗಿತ್ತು. ಅದರಂತೆ ಕಳೆದ ಹಲವು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರ ಪ್ರತಿರೂಪವಾಗಿ ಅವತ್ತು ವೀರಶೈವ ಲಿಂಗಾಯತ ಮಹಾಸಭಾ ಏನಿತ್ತು, ಪ್ರಧಾನಿಯವರನ್ನ ಭೇಟಿ ಮಾಡೋದು, ಅಂದಿನ ಗೃಹ ಸಚಿವರನ್ನ ಭೇಟಿ ಮಾಡೋದು, ಅವರು ಮನವಿ ಸಲ್ಲಿಸೋದು ಎಲ್ಲ ಪ್ರಯತ್ನಗಳನ್ನ ಮುಂದುವರಿಸಿತ್ತು. 2013ರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷರಾಗಿದ್ದಂಥ ಆ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದಿಂದ ನೀಡಲಾದ ಮನವಿ ಪತ್ರದ ಪ್ರತಿ ಇದು. ಇದರಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ರಾಜಕೀಯ ಪಕ್ಷಗಳ ಲಿಂಗಾಯತ ಮತ್ತು ವೀರಶೈವ ಸಮುದಾಯದ ಏನು ಶಾಸಕರಿದ್ದಾರೆ ಅವರೆಲ್ಲ ಒಟ್ಟಾಗಿ ತೆಗೆದುಕೊಂಡ ನಿರ್ಧಾರ ಇದು. ಆ ನಿರ್ಧಾರದಂತೆ ಅವತ್ತು ಅವರು ಮನವಿ ಸಲ್ಲಿಸಿರುವಂಥದ್ದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಮತ್ತು ಸುಶೀಲ್ ಕುಮಾರ್ ಸಿಂಧೆ ಅಂದಿನ ಗೃಹ ಸಚಿವರಿಗೆ. ಆ ಸಂದರ್ಭದಲ್ಲಿ ಏನು ಮನವಿ ಮಾಡಲಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಸಮುದಾಯ ಭಾಳ ಎಷ್ಟು ಸಂಖ್ಯೆಯಲ್ಲಿದೆ, ಹೇಗೆ ಐಡೆಂಟಿಟಿ ನಮಗೆ ಬೇಕು, ಜೊತೆಯಲ್ಲಿ ಒಂದು ಪ್ರತ್ಯೇಕ ಧರ್ಮವಾಗಿ ನಮ್ಮನ್ನು ಪರಿಗಣಿಸಬೇಕು, ಆ ಮೂಲಕ ಅಲ್ಪಸಂಖ್ಯಾತ ಸ್ಟೇಟಸ್ ನಮಗೆ ಸಿಗುವಂತೆ ಮಾಡಬೇಕು, ನ್ಯಾಷನಲ್ ಮೈನಾರಿಟಿ ಏನಿದೆ ಕಮಿಷನ್ ಮೂಲಕ ಆ ಸ್ಟೇಟಸ್ ನಮಗೆ ಸಿಗುವಂತೆ ಮಾಡಬೇಕು ಅನ್ನೋ ಮನವಿಯ ತಿರುಳಾಗಿತ್ತು. ಆಗ ಎಲ್ಲ ಪ್ರಮುಖರು ಇದಕ್ಕೆ ಒಪ್ಪಿಕೊಂಡೇ ಇದು ಸಹಿ ಹಾಕಿರೋದು. ಅದಕ್ಕೆ ಯಡಿಯೂರಪ್ಪ ಕೂಡ ಹೊರತಾಗಿರ್ಲಿಲ್ಲ. ಹೌದು, ಅವತ್ತು ಆಗ ಅವರು ವಿಧಾನಸಭೆ ಸದಸ್ಯರಾಗಿದ್ರು. ಜೊತೆಗೆ ಅವ್ರ ಪಕ್ಷದಿಂದ ಅವ್ರು KJPಯಲ್ಲಿ ಗೆದ್ದಿದ್ರು ಕೂಡ, ಅವ್ರು KJP ಅವರ ಜೊತೆಲಿ ಗೆದ್ದವರು, ಜೊತೆಲಿ BJPಯಿಂದ ಗೆದ್ದವರು, ಕಾಂಗ್ರೆಸ್ನ ಗೆದ್ದ JDS ಎಲ್ಲರೂ ಕೂಡ ಅವತ್ತು ಸಹಿ ಹಾಕಿದ್ರು ಹರೀಶ್. ಬಟ್ ಇದ್ರ ಉದ್ದೇಶ ಅವ್ರು ಮೆನ್ಷನ್ ಮಾಡ್ತಾರೆ, ದಕ್ಷಿಣ ಭಾರತದಲ್ಲಿರೋ ಬೇರೆ ಬೇರೆ ಧರ್ಮವನ್ನು ಹೆಸರಿಸ್ತಾ ನಾವು 4 ಕೋಟಿಗೂ ಅಧಿಕ ಸಂಖ್ಯೆಯಲ್ಲಿ ಇಡೀ ಕಮ್ಯುನಿಟಿ ಇದೆ, ಇದರಿಂದ ಪ್ರತ್ಯೇಕ ಧರ್ಮ ಸ್ವತಂತ್ರ ಧರ್ಮವನ್ನಾಗಿ ಮಾಡಬೇಕು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅನ್ನುವುದನ್ನು ಕೂಡ ಇಂಗ್ಲಿಷ್ನಲ್ಲಿ ಅದನ್ನ ಮೆನ್ಷನ್ ಮಾಡ್ತಾರೆ. ಬಟ್ ಅಲ್ಲಿಂದ ಈಚೆಗೆ ಇದು ಯಾರ ಗಮನಕ್ಕೂ ಬರೋದಿಲ್ಲ, ಇದ್ರ ಬಗ್ಗೆ ಯಾರು ಕೂಡ ಚಕಾರವೂ ಎತ್ತೋದಿಲ್ಲ. ಸಡನ್ ಆಗಿ ಈಗ ಕಾಂಗ್ರೆಸ್ನವರು ಈ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಾಗ ತೆಗೆದ್ರೆ ಇದಕ್ಕೆ ಸೈಲೆಂಟ್ ಅಂದ್ರೆ ಈಗ ಅದಕ್ಕೆ ಮೌನ ವಹಿಸುತ್ತಾರೆ. ಇದಕ್ಕೆ ಏನ್ ಅನ್ಕೋಬೇಕು ಬದ್ರುದ್ದೀನ್? ಇಲ್ಲಿ ನಾವು 3 ಅಂಶಗಳನ್ನ ಗಮನಿಸಬಹುದು ಹರೀಶ್. ಒಂದು, ಇದರಲ್ಲಿ ಈಗ ರಾಜಕೀಯ ನುಸುಳಿದೆ. ಎರಡನೇದು, ಲಿಂಗಾಯತ ವೀರಶೈವ ಧರ್ಮ ಅನ್ನೋದೇನಿದೆ, ವೀರಶೈವರು ಮತ್ತು ಲಿಂಗಾಯತರು ಒಟ್ಟಾಗಿ ಒಂದು ಸ್ವತಂತ್ರ ಧರ್ಮ ಬೇಕು ಅನ್ನೋ ಕೂಗಿದೆಯಲ್ಲ, ಅದು ಹಳೇದು. ಅದಕ್ಕೆ ಬಹುತೇಕ ಎಲ್ಲರ ಒಪ್ಪಿಗೆ ಕೂಡ ಇದೆ. ರಾಜಕೀಯ ನುಸುಳಿರೋದ್ರಿಂದ ವೀರಶೈವರು ಮತ್ತು ಲಿಂಗಾಯತರನ್ನ ಪ್ರತ್ಯೇಕ ಮಾಡುವ ಪ್ರಯತ್ನ ಮಾಡಿ ಅದರಲ್ಲಿ ರಾಜಕೀಯ ಬೆಳೆ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಸಾಗಿರುವಂತದ್ದು. ಮತ್ತೊಂದು ಕೂಗೇನು ಅಂತ ಹೇಳಿದ್ರೆ, ವೀರಶೈವರು ಲಿಂಗಾಯತರು ಯಾವುದೇ ಕಾರಣಕ್ಕೂ ಒಂದಲ್ಲ, ಅವರು ಪ್ರತ್ಯೇಕ, ನಾವೇ ಪ್ರತ್ಯೇಕ, ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ, ಹಾಗಾಗಿ ಲಿಂಗಾಯತ ಧರ್ಮ ಅನ್ನೋ ಐಡೆಂಟಿಟಿ ಕೊಡಬೇಕು ಅನ್ನೋ ಕೂಗು. ಈ 3 ವಿಚಾರಗಳಿಂದಾಗಿ ಈಗ ಕನ್ಫ್ಯೂಷನ್, ಗೊಂದಲಗಳು ಕ್ರಿಯೇಟ್ ಆಗಿ ಚರ್ಚೆ, ವಾದ ಪ್ರತಿವಾದ, ಈ ಗದ್ದಲಗಳು, ವಾಗ್ವಾದಗಳು, ಹೇಳಿಕೆ ಪ್ರತಿ ಹೇಳಿಕೆಗಳು, ರಾಜಕೀಯ ಕೆಸರಾಚಾಟ, ಇವೆಲ್ಲದಕ್ಕೂ ಈ ವಿಚಾರ ವೇದಿಕೆ ಆಗಿರುವಂಥದ್ದು. ನೀವೇ ಹೇಳಿದಾಗೆ ಈ ವಿಚಾರ ಹಳೇದು. 2013ರಲ್ಲಿ ಈ ಪ್ರಯತ್ನ ನಡೆದಿತ್ತು, ಪತ್ರ ಬರೆದಿದ್ರು ಎಲ್ಲರೂ. ಆಗ ಸಮುದಾಯದ ಹಿತದೃಷ್ಟಿಯಿಂದ ಹಾಕಿರುವಂತ ಸಹಿ ಇದು. ಹಾಗೆ ಯಾರಿಗೂ ರಾಜಕೀಯ ಕಂಡಂಗೆ ಕಾಣ್ತಿಲ್ಲ ಈ ಪತ್ರದ ಒಕ್ಕಣೆಯನ್ನು ನೋಡಿದಾಗ. ಬಟ್ ಹೌ ಕಮ್ ಬದ್ರುದ್ದೀನ್? ಬಿಕಾಸ್ ಅಲ್ಲಿ ಎಲ್ಲಾ ಬೇರೆ ಬೇರೆ ಪಕ್ಷದ ಮುಖಂಡರು, ದಿಗ್ಗಜರು ಎಲ್ಲರೂ ಕೂಡ ಸಹಿ ಹಾಕಿದ್ದಾರೆ. ಹರೀಶ್, ವೆರಿ ಸಿಂಪಲ್. ಈ ಪತ್ರದ ಒಕ್ಕಣೆಯನ್ನ ನೋಡಿದಾಗ ಆಗ ಸಮುದಾಯದ ಹಿತ ದೃಷ್ಟಿಯಿಂದ ಹಾಕಿರುವಂತದ್ದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು, ಮತ್ತು ಅದು ಸ್ಪಷ್ಟ ಕೂಡ. ಈಗ ರಾಜಕೀಯ ನುಸುಳಿದೆ. ಯಾಕಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ನಾವು ಹೇಳ್ದಂಗೆ ಯಡಿಯೂರಪ್ಪನವರು ಈಗ BJPಯ ಮುಖ್ಯಮಂತ್ರಿ ಅಭ್ಯರ್ಥಿ. ಹಿಂದೂ ಧರ್ಮದ ಪ್ರತಿಪಾದನೆಯಲ್ಲಿ ಬಿಜೆಪಿ ನಿಂತಿರುವಂತದ್ದು. ಹಿಂದೂ ಧರ್ಮದಿಂದ ಲಿಂಗಾಯತ ವೀರಶೈವ ಸಮುದಾಯ ಹೊರಬಂದ್ರೆ ಒಂದು ರೀತಿಯ ಡ್ಯಾಮೇಜ್ ಆಗಬಹುದು. ಪ್ರಶ್ನೆ ಏನಪ್ಪಾ ಅಂದ್ರೆ,
ಆಗಲೂ ಕೂಡ ರಾಜಕೀಯ ಇತ್ತು ಅಂತ ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಆಚೆ ಹೋದ್ಮೇಲೆ ಕೆಜೆಪಿ ಕಟ್ಟಿದ ಮೇಲೆ ನಾವು ಮತ್ತು ನಮ್ಮ ಸಮುದಾಯದವರು ಯಾವ ಪಕ್ಷದಲ್ಲಿದ್ದೀರಿ ಒಗ್ಗೂಡಿ ಈ ಧರ್ಮವನ್ನ ಬೇರೆ ಬೇರೆ ಮಾಡಿಬಿಟ್ರೆ ಬಿಜೆಪಿಗೆ ಪಾಠ ಕಲಿಸಬಹುದು, ಯಡಿಯೂರಪ್ಪ ನಾನೇನು ಅಂತ ತೋರಿಸ್ಕೊಡ್ಬೇಕು ಅನ್ನೋದು ಇರ್ಲಿಲ್ಲ ಅಂತೀರಾ ನೀವು? ಖಂಡಿತ ಖಂಡಿತ. ಆವತ್ತು ಅವ್ರಿಗೆ ಯಾರೇ ಏನೇ ಹೇಳಲಿ, ರಾಜಕೀಯವಾಗಿ ಯಾರೇ ಏನೇ ಹೇಳಲಿ, 2008ರಲ್ಲಿ ಯಡಿಯೂರಪ್ಪ ಚುನಾವಣೆಗೆ ಹೋದಾಗ, ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಆದಾಗ ಈ ರಾಜ್ಯದ ಎಲ್ಲ ಸಮುದಾಯದವರು ಅವ್ರನ್ನ ಕೈ ಹಿಡಿದಿದ್ರು. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯ ಅಂತೂ ಪಕ್ಕ ಬಹುತೇಕ ಅಂದ್ರೆ 85% ವೀರಶೈವ ಲೆಟರ್ನಲ್ಲಿ ಒಂದು ಲೈನ್ ಇದೆ, ವಿ ಹ್ಯಾವ್ ಯುನಾನಿಮಸ್ಲಿ ರಿಸಾಲ್ವ್ ಟು ರಿಕ್ವೆಸ್ಟ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅಂತ ಒಂದು ಮಾತಿದೆ. ಅಂದ್ರೆ ನಾವೆಲ್ಲರೂ ಒಕ್ಕೊರಲ ಧ್ವನಿಯಿಂದ ಕೇಳುತ್ತಿದ್ದೇವೆ ಅಂತ. ಹೌದು ಹೌದು. ಅಂದ್ರೆ ನಾನು ಹೇಳ್ದನಲ್ಲ ಹರೀಶ್, ಆಗ ಧರ್ಮದ ಅಂದ್ರೆ ಸಮುದಾಯದ ಹಿತದೃಷ್ಟಿಯಿಂದ ಕೈಗೊಂಡಂತ ಒಗ್ಗಟ್ಟಿನ ನಿರ್ಧಾರ. ಈಗ ದಿನಗಳದಂತೆ ಅದು ರಾಜಕೀಯ ತಿರುವು ಪಡೀತು. ಅದನ್ನ ಏನು ಮತ ಬ್ಯಾಂಕ್ ಆಗಿ ನೋಡುವಂತ ಪ್ರಯತ್ನ ನಡೀತು. ನೀವು ಈಗಾಗಲೇ ಗಮನಿಸಬಹುದು, ಅಲ್ಪಸಂಖ್ಯಾತ ಸ್ಟೇಟಸ್ ಕೊಡುವಂತದ್ದು. ಈಗ ಮುಸಲ್ಮಾನರನ್ನೇ ಇರ್ಬೋದು, ಅಲ್ಪಸಂಖ್ಯಾತ ಸ್ಟೇಟಸ್ ಕೊಡುವಾಗ ಸುಮ್ಮನೆ ಕೊಟ್ಟು ಅದನ್ನ ಎಂಜಾಯ್ ಮಾಡ್ತಾ ಇಲ್ಲ. ಪಾಯಿಂಟ್ ತೆಗೆದ್ರಿ. ಇದು ಯಡಿಯೂರಪ್ಪನವರಿಗೆ ಲಾಭ ತಂದು ಕೊಡುತ್ತಾ ಅಥವಾ ಇವಾಗ ಅದು ನಷ್ಟ ತಂದು ಕೊಡುತ್ತೆ ಅಂತ ಸೈಲೆಂಟ್ ಆಗಿದ್ದಾರೆ ಅಂತ. ನಾನು ವಾಪಸ್ ಬರ್ತೀನಿ ನಿಮ್ ಜೊತೆ ಮಾತಾಡೋದಕ್ಕೆ. ನನ್ನ ಕೊಲೀಗ್ ಭದ್ರತೀನಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಇದರ ಆಗು ಹೋಗುಗಳ ಬಗ್ಗೆ. ಇದು ಕರ್ನಾಟಕದ ಈ ಕ್ಷಣದ ರಾಜಕೀಯದ ನಡೆಯನ್ನ ಬದಲಿಸುತ್ತಾ ಅಥವಾ ಆ ರೀತಿ ಒಂದು ಸ್ಫೋಟಕವಾಗಿ ಇದು ಬದಲಾಗ್ತಾ ಇದೆ? ಸೈಲೆಂಟ್ ಆಗಿರುವಂತ ಯಡಿಯೂರಪ್ಪನವರು ಈಗ ಮಾತಾಡ್ತಾರ.